ಆ ಉದ್ದೇಶಕ್ಕೆ ಪ್ರತಿಯೊಬ್ಬರು ಕೆಲಸ ಕಲಿಬೇಕು. ದೇಶದ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಏನಾಗುತ್ತೆ ಅನ್ನೋದು ಹೇಳಿ ಬರೋದಿಲ್ಲ. ಆವಾಗ ನಮ್ಗೆ ಸ್ವಲ್ಪ ಜಮೀನು ಇದ್ರೆ ಎಲ್ಲಾದ್ರೂ ರೈತರ ಜೊತೆಗೆ ಸೇರ್ಕೊಂಡ್ರು ಅನ್ನಕ್ಕಂತೂ ಟೆನ್ಷನ್ ಇರೋದಿಲ್ಲ. ಮೀನು ಹಿಡಿತಿದ್ವಿ, ಮೀನು ಹಿಡ್ಕೊಂಬಂದು ಸಾರು ಮಾಡ್ತಿದ್ವಿ. ಹೌದು, ಇಲ್ಲಿ ಮುಳುಗಡೆ ಪ್ರದೇಶ ಅಂತ ಇದೆ, ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದು, ಹೇಗೆ ಅದು ಏನ್ ಮುಳುಗಡೆ ಅಂತ ಹೇಳಿ? ಮುಳುಗಡೆ ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಇಡೀ ಕರ್ನಾಟಕಕ್ಕೆ ಕರೆಂಟ್ ಕೊಟ್ಟವ್ರು ನಾವೇ. ನಮ್ಮ ಸುತ್ತಮುತ್ತ 6 ಡ್ಯಾಮ್ಗಳಿದಾವೆ. ಇವತ್ತು ನಮ್ಮ ಪರಿಸ್ಥಿತಿ ಚಿಂತಾಜನಕ. ಯಾಕಂದ್ರೆ ಕಾಣ್ತಾ ಇರೋ ಕಾಡೆಲ್ಲ ಈಗ ಅಭಯಾರಣ್ಯ ಮಾಡ್ಕೊಂಡಿದ್ದಾರೆ. ಈಗ ನಮ್ಮನ್ನೆಲ್ಲ ಎತ್ತಂಗಡಿ ಮಾಡ್ಲಿಕ್ಕೆ ಅಂತ ಸರ್ಕಾರ ಪ್ರಯತ್ನಗಳು ಮಾಡ್ತಾ ಇದೆ. ನಾವು ಸಹ ಹೋರಾಟಗಳು ಮಾಡ್ತಾ ಇದ್ದೀವಿ. ಒಂದ್ ಲೆಕ್ಕದಲ್ಲಿ ಈ ಸಮಸ್ಯೆಗಳು ನಡೀತಾ ಇದೆ. ಮತ್ತೆ ಮುಳುಗಡೆ ಆದ ಮೇಲೆ ಇಲ್ಲಿಂದ ಜನಗಳು ವಲಸೆ ಹೋದ್ರು. ಆ ಜನ ವಲಸೆ ಹೋಗಿಲ್ಲ ಅಂದ್ರೆ ಇವತ್ತು ನಮ್ಮ ಕಬ್ಳೆ ಅನ್ನೋದು ಏನಿದೆ ಒಂದು ಸಿಟಿ ಆಗ್ತಿತ್ತು, ಮೋಸ್ಟ್ಲಿ ತಾಲೂಕಾಗೋ ಚಾನ್ಸ್ ಇತ್ತು. ವ್ಯವಸಾಯಕ್ಕೆ ರೈತ ಬೆನ್ನೆಲುಬು ಎನ್ನುವುದು ಇದಕ್ಕೆ ನೋಡಿ. ಇವರು ನನಗೆ ಬಹಳ ಇವರ ಮೊದಲಿಂದ ಪರಿಚಯ. ನಾನು 2001 ರಿಂದ 2003 ತನಕ ನಗರದಲ್ಲಿದೆ. ಅವಾಗ ಈಗ ಬಿಷಪ್ ಆಗಿದ್ದಾರೆ. ಫಾದರ್ ಡುಮಿಂಗ್ ಅವರು ಇಲ್ಲಿ ಫಾದರ್ ಆಗಿದ್ರು, ಫಾದರ್ ಜೇಕಬ್ ಅವರು ಇಲ್ಲಿ ಫಾದರ್ ಆಗಿದ್ರು, ಫಾದರ್ ರೊನಾಲ್ಡ್ ವೇಗಸ್ ಇಲ್ಲಿ ಫಾದರ್ ಆಗಿದ್ರು. ಈಗ ಫಾದರ್ ರೋಮನ್ ಪಿಂಟೋ ಅವಿರತವಾಗಿ ಜನರೊಟ್ಟಿಗೆ ಶ್ರಮಿಸ್ತಾ ಇದ್ದಾರೆ. ಈ ಜನ ಬಹಳ ವಿಶ್ವಾಸವುಳ್ಳ ಜನ ಮತ್ತು ಪ್ರೀತಿಯುಳ್ಳ ಜನ. ನಾವಿಲ್ಲಿ ಬಂದಾಗ ಬಹಳ ನಮ್ಮನ್ನು ಪ್ರೀತಿ ಇಲ್ಲಿ ಅವರು ಸ್ವಾಗತಿಸಿದ್ರು. ಮಾತ್ರವಲ್ಲ, ಅವರಿಲ್ಲಿ ಬೆಲ್ಲವನ್ನು ತೆಗಿತಾರೆ. ನಮಗೆ ಬೆಲ್ಲ ಅದು ಇದೆಲ್ಲ ನಮ್ಮ ಮಕ್ಕಳಿಗೆ ಏನು ಬೇಕು ಕೆಲಸ ಕಾರ್ಯಕ್ಕೆಲ್ಲವನ್ನು ಒದಗಿಸಿಕೊಟ್ರು. ಮೊದಲನೇ ನಾವು ಕಬ್ಳೆ ಜನರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ನಿಮಗೂ ಕೂಡ ಗಾಡ್ ಬ್ಲೆಸ್ ಯು, ದೇವರ ಆಶೀರ್ವಾದ. ಈ ಒಂದು ನಮಗೆ ಶಿಬಿರಕ್ಕೆ ಅವಕಾಶ ಒದಗಿಸಿಕೊಟ್ಟಿದ್ದಕ್ಕೆ ನಿಮಗೂ ನಿಮ್ಮ ಜನರಿಗೂ ವಂದನೆಗಳು. ನಿಮಗೂ ಥ್ಯಾಂಕ್ಸ್. ಬಂದಿದ್ದಕ್ಕೆ ಖುಷಿ ಆಯ್ತು ನಮಗೆ. ಥ್ಯಾಂಕ್ ಯು. ನಮ್ಮ ಮಕ್ಕಳಿಗೆ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.